ಸಹೋದರ ಸಹೋದರಿಯರೇ, ಅಲ್ಲಾಹು ಸುಬ್ಹಾನಹು ವ ತಆಲ ಹೆಚ್ಚು ಇಷ್ಟಪಡುವ ಸಂಪಾದನೆಯ ಮಾರ್ಗ ಬಿಸ್ನೆಸ್ ಆಗಿದೆ, ವ್ಯಾಪಾರ ಎಂಬುದು. ಬೈಉನ್ ಮಬ್ರೂರ್ ಎಂಬ ಪ್ರಯೋಗ ಹದೀಸಿನಲ್ಲಿದೆ. ಮಬ್ರೂರಾದ ವ್ಯಾಪಾರ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರಶ್ನಿಸಲಾಯಿತು, ಅಯ್ಯುಲ್ ಕಸ್ಬಿ ಅತ್ಅಬು ಯಾ ರಸೂಲಲ್ಲಾಹ್, ಪ್ರವಾದಿಯವರೇ, ತಯ್ಯಿಬಾದ ಶುದ್ಧವಾದ ಸಂಪಾದನೆ ಯಾವುದು? ಪರಿಶುದ್ಧವಾದಂತಹ ಇನ್ಕಮ್, ವರಮಾನ, ಸಂಪಾದನೆ ಯಾವುದು? ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ವಿಷಯ ಹೇಳಿದರು. ಒಂದು, ಅಮಲುರ್ ರಜುಲಿ ಬಿಯದಿಹಿ, ನಿಮ್ಮ ಕೈಯಿಂದ ದುಡಿದು ಸಂಪಾದಿಸುವ ಸಂಪಾದನೆ, ಅದು ಬಹಳ ಶ್ರೇಷ್ಠವಾದ ಸಂಪಾದನೆ. ಜಗತ್ತಿನಲ್ಲಿ ಪ್ರವಾದಿಗಳು, ಸಜ್ಜನರು, ಸ್ವಾಲಿಹೀನ್ಗಳು, ಅವರು ಈ ಜಗತ್ತಿನಲ್ಲಿ ಕಷ್ಟಪಟ್ಟು ದುಡಿದು ಸಂಪಾದಿಸಿ ಬದುಕಿದವರು. ಮನುಷ್ಯನಿಗೆ ಬೇರೆ ಬೇರೆ ಪ್ರತಿಭೆಗಳನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಯಾವ ಪ್ರತಿಭೆ ನಿಮಗೆ ನೀಡಲಾಗಿದೆಯೋ ಆ ಪ್ರತಿಭೆಯನ್ನು ಉಪಯೋಗಿಸಿ ಕಠಿಣ ಪರಿಶ್ರಮದಿಂದ ದುಡಿದು ಸಂಪಾದಿಸುವ ಸಂಪಾದನೆ, ಅದು ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹ ಸಂಪಾದನೆ. ಎರಡನೆಯದು, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುಲ್ಲು ಬೈಇನ್ ಮಬ್ರೂರ್, ಮಬ್ರೂರಾದ ವ್ಯಾಪಾರದಿಂದ ಸಂಪಾದಿಸುವ ಸಂಪಾದನೆ ಅದು ಅತ್ಯಂತ ಶುದ್ಧವಾದ ಸಂಪಾದನೆಯಾಗಿದೆ. ಅದು ಅಲ್ಲಾಹು ಬಹಳ ಇಷ್ಟಪಡುವ ಸಂಪಾದನೆ. ಮಬ್ರೂರಾದ ಬಿಸ್ನೆಸ್, ಮಬ್ರೂರಾದ ವ್ಯಾಪಾರ. ಎರಡು ವಿಷಯಗಳ ಬಗ್ಗೆ ಮಬ್ರೂರ್ ಎಂಬ ಪದ ಪ್ರಯೋಗ ಆಗಿದೆ ಹದೀಸಿನಲ್ಲಿ. ಒಂದು, ಅಲ್ ಹಜ್ಜುಲ್ ಮಬ್ರೂರ್, ಮಬ್ರೂರಾದ ಹಜ್. ಇನ್ನೊಂದು, ಅಲ್ ಬೈ ಉಲ್ ಮಬ್ರೂರ್, ಮಬ್ರೂರಾದಂತಹ ಬಿಸ್ನೆಸ್, ಮಬ್ರೂರಾದಂತಹ ವ್ಯಾಪಾರ. ಆ ಪದ, ಅದರ ಅರ್ಥವೇ ಮಬ್ರೂರ್ ಎಂಬ ಪದ, ಹಜ್ಜಿಗೆ ಉಪಯೋಗಿಸಲಾಗಿರುವ ಪದ ಅದು. ಅಂದರೆ ಆ ಪದವೇ ಬಿಸ್ನೆಸ್ಸಿನ ಮಹತ್ವ, ವ್ಯಾಪಾರದ ಶ್ರೇಷ್ಠತೆ, ಅದನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಸಹೋದರರೇ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಪವಿತ್ರವಾದ ಪದಪ್ರಯೋಗದ ಮೂಲಕ ನಮಗೆ ವ್ಯಾಪಾರವನ್ನು ವಿವರಿಸಿಕೊಟ್ಟಿದ್ದಾರೆ. ನಿಮ್ಮ ಸಂಪಾದನೆಗಳ ಮಾರ್ಗಗಳಲ್ಲಿ ಅತ್ಯಂತ ಒಳ್ಳೆಯ ಸಂಪಾದನೆಯ ಮಾರ್ಗ, ಜಾಬ್ ಮಾಡಿದ್ರೆ ನಿಮಗೆ ಸಂಬಳ ಬರುತ್ತದೆ. ಯಾರು ಜಾಬ್ ಮಾಡುತ್ತಾರೋ ಅವರಿಗೆ ಸಂಬಳ ಸಿಗ್ತದೆ. ವ್ಯಾಪಾರ ಮಾಡುವವರಿಗೆ ವರಮಾನ ಸಿಗಬೇಕು ಅಂತಲೇನು ಇಲ್ಲ. ವ್ಯಾಪಾರದಲ್ಲಿ ಅದನ್ನು ಲಾಭದಾಯಕವಾಗಿ ನಡೆಸಲು ಅಪಾರ ಪರಿಶ್ರಮದ ಅಗತ್ಯ ಇದೆ, ಕಠಿಣ ಪರಿಶ್ರಮದ ಅಗತ್ಯ ಇದೆ. ಆದಾಗ್ಯೂ ವ್ಯಾಪಾರದಲ್ಲಿ ಲಾಭವೂ ಆಗಬಹುದು, ನಷ್ಟವೂ ಆಗಬಹುದು. ವ್ಯಾಪಾರ ಎಂಬುದು ಎಲ್ಲಾ ವ್ಯಾಪಾರಗಳು ನಿಮಗೆ ಲಾಭ ಉಂಟು ಮಾಡುತ್ತದೆ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಶ್ರಮ ವಹಿಸಿಯೂ ವ್ಯಾಪಾರದಲ್ಲಿ ಲಾಭವೂ ಇರಬಹುದು, ವ್ಯಾಪಾರದಲ್ಲಿ ನಷ್ಟವೂ ಬರಬಹುದು. ಕೆಲವೊಮ್ಮೆ ಸರ್ಕಾರದ ಕೆಲವು ಪಾಲಿಸಿಗಳು, GST, ನಾಟ್ ಬ್ಯಾನ್, ಇದೆಲ್ಲ ಅತಿ ಹೆಚ್ಚು ಪರಿಣಾಮ ಬೀರುವುದು ಬಿಸ್ನೆಸ್ ಮಾಡುವವರ ಮೇಲೆ. ಆದ್ದರಿಂದ ವ್ಯಾಪಾರದಲ್ಲಿ ಲಾಭ ನಷ್ಟ ಇದೆರಡೂ ಇರುತ್ತದೆ. ಇದೆರಡೂ ಇರುವಾಗಲೂ, ಲಾಭ ನಷ್ಟ ಈ ರಿಸ್ಕ್ ಇರುವಾಗಲೂ
ನೀವು ವ್ಯಾಪಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದಾದರೆ, ನೀವು ಬಿಸ್ನೆಸ್ ಮಾಡುವುದಾದರೆ ಅದು ಖಂಡಿತವಾಗಿಯೂ ಬಹಳ ದೊಡ್ಡ ಕೆಲಸ. ಮುಸ್ಲಿಂ ಸಮುದಾಯ ವ್ಯಾಪಾರದಲ್ಲಿ ಬಹಳ ಮುಂದೆ ಇರುವ ಸಮುದಾಯ. ದೊಡ್ಡ ದೊಡ್ಡ ವ್ಯಾಪಾರ ಇರಬಹುದು, ಬಹಳ ಸಣ್ಣ ಸಣ್ಣ ವ್ಯಾಪಾರಗಳೇ ಇರಲಿ, ಒಟ್ಟು ಮುಸ್ಲಿಂ ಉಮ್ಮತ್ತಿನಲ್ಲಿ ವ್ಯಾಪಾರದ ಒಂದು ಮನಸ್ಥಿತಿ ಇದೆ. ಅವರೇನಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಮುಸ್ಲಿಂ ಸಮುದಾಯದ ಇತಿಹಾಸವೇ ಹಾಗೆ. ಈ ಉಮ್ಮತ್ತಿನ ಐಡೆಂಟಿಟಿ ಬಿಸ್ನೆಸ್ ಮಾಡುವವರು ಎಂಬುದು. ಭಾರತಕ್ಕೆ ಇಸ್ಲಾಂ ಬಂದಿರುವುದು 3 ರೀತಿಯಲ್ಲಿ. ಒಂದು ರಾಜ ಮಹಾರಾಜರುಗಳ ಮೂಲಕ, ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ, ಅದರ ಪ್ರಮಾಣ ಬಹಳ ಕಡಿಮೆ. ಎರಡನೆಯದು, ಈ ದೇಶಕ್ಕೆ ಇಸ್ಲಾಂ ಬಂದಿರುವುದು ಸಂತರ ಮೂಲಕ, ಮಹಾಪುರುಷರು, ಔಲಿಯಾಗಳು, ಅವರ ಮೂಲಕ ಈ ದೇಶಕ್ಕೆ ಇಸ್ಲಾಂ ಬಂತು. ಭಾರತಕ್ಕೆ ಇಸ್ಲಾಂ ಬಂದಿರುವ ಅತ್ಯಂತ ಇಫೆಕ್ಟಿವ್ ಮಾರ್ಗ ಯಾವುದು ಅಂತ ಕೇಳಿದ್ರೆ, ಬಹಳ ಪರಿಣಾಮಕಾರಿಯಾದ ಮಾರ್ಗ ವ್ಯಾಪಾರಿಗಳಾದ ಅರಬಿಗಳ ಮೂಲಕ. ವ್ಯಾಪಾರಿಗಳಾದ ಅರಬರ ಮೂಲಕ ಬಂದ ಇಸ್ಲಾಂ ಈ ದೇಶದಲ್ಲಿ ಬಹಳ ಪ್ರಭಾವಪೂರ್ಣವಾದ ಇಸ್ಲಾಂ. ಅಂದರೆ ಮುಸ್ಲಿಂ ಉಮ್ಮತ್ತಿನ ಇತಿಹಾಸವೇ ಈ ಉಮ್ಮತ್ತು ಬಿಸ್ನೆಸ್, ಅತಿ ಹೆಚ್ಚು ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿರುವ ಸಮುದಾಯ. ಯಾಕೆಂದರೆ ವ್ಯಾಪಾರಕ್ಕೆ ಈಮಾನ್ನೊಂದಿಗೆ ಒಂದು ಸಂಬಂಧ ಇದೆ. ವ್ಯಾಪಾರದಲ್ಲಿ ತವಕ್ಕುಲ್ ಇರಬೇಕು. ತವಕ್ಕುಲ್ ಎಂಬುದು ಈಮಾನ್ನ ಬಹಳ ದೊಡ್ಡ ಭಾಗ. ಬಿಸ್ನೆಸ್ ಮಾಡುವಾಗ ತವಕ್ಕುಲ್ ಇರುವುದಾದರೆ ಮಾತ್ರ ನಿಮಗೆ ಸಾಧ್ಯ. ನಾನು ಕಷ್ಟಪಡುತ್ತೇನೆ, ಶ್ರಮ ವಹಿಸ್ತೇನೆ, ಆದರೆ ಇದರಲ್ಲಿ ಲಾಭವೂ ಇರಬಹುದು, ನಷ್ಟವೂ ಆಗಬಹುದು. ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿ ನೀವು ಬಿಸ್ನೆಸ್ ಮಾಡುವುದು, ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿ ನೀವು ವ್ಯಾಪಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು. ಆದ್ದರಿಂದ ಬಿಸ್ನೆಸ್ನಲ್ಲಿ ಬಹಳ ದೊಡ್ಡ ಪಾತ್ರ ತವಕ್ಕುಲ್ ಈಮಾನ್ನ ಅತ್ಯಂತ ದೊಡ್ಡ ಭಾಗವಾಗಿದೆ. ಆದ್ದರಿಂದಲೇ ಬೇರೆ ಯಾವುದೇ ವರಮಾನಗಳಿಗೆ ಹೋಲಿಸಿದರೆ, ಬೇರೆ ಯಾವುದೇ ಸಂಪಾದನೆಗಳಿಗೆ ಹೋಲಿಸಿದರೆ, ವ್ಯಾಪಾರದ ಮೂಲಕ ನೀವು ಗಳಿಸುವ ಸಂಪಾದನೆ ಅದು ಬಹಳ ಶುದ್ಧವಾದ ಸಂಪಾದನೆ, ಅದು ಬಹಳ ಶ್ರೇಷ್ಠವಾದಂತಹ ಸಂಪಾದನೆ. ಆ ಕಾರಣಕ್ಕಾಗಿಯೇ ದೀನುಲ್ ಇಸ್ಲಾಂ ವ್ಯಾಪಾರಕ್ಕೆ ಅತಿ ಹೆಚ್ಚು ಪ್ರೇರಣೆಯನ್ನು ಕೊಟ್ಟಿದೆ, ವ್ಯಾಪಾರಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅಲ್ಲಾಹನ ಪ್ರವಾದಿ ಒಬ್ಬ ಯಶಸ್ವಿ ವ್ಯಾಪಾರಿಯಾಗಿದ್ರು. ಮಕ್ಕಾದ ಒಂದು ಬಿಸ್ನೆಸ್ ಸಾಮ್ರಾಜ್ಯದ ಒಡತಿ ಹಜರತ್ ಖದೀಜಾ ರಲಿಯಲ್ಲಾಹು ಅನ್ಹಾ, ಬಹಳ ದೊಡ್ಡ ಬಿಸ್ನೆಸ್ ಅವರದ್ದು, ಬಿಸ್ನೆಸ್ ಸಾಮ್ರಾಜ್ಯ ಇದೆ ಅವರದ್ದು ಮಕ್ಕಾದಲ್ಲಿ. ಖದೀಜಾ ರಲಿಯಲ್ಲಾಹು ಅನ್ಹಾ ಅಲ್ಲಾಹನ ಪ್ರವಾದಿಯನ್ನು ಪತಿಯಾಗಿ ಆಯ್ಕೆ ಮಾಡಲಿಕ್ಕೆ ದೊಡ್ಡ ಕಾರಣ ಮುಹಮ್ಮದ್ ಮುಸ್ತಫಾ ಒಬ್ಬ ಸತ್ಯಸಂಧ ಮತ್ತು ಯಶಸ್ವಿ ವ್ಯಾಪಾರಿಯಾಗಿದ್ದಾರೆ ಎಂಬುದಾಗಿತ್ತು. ಖದೀಜಾ ಅಲ್ಲಾಹನ ಪ್ರವಾದಿಯೊಂದಿಗೆ ತನ್ನ ವಿವಾಹದ ಪ್ರಸ್ತಾಪ ಮಾಡಲಿಕ್ಕೆ, ಅಲ್ಲಾಹನ ಪ್ರವಾದಿಯನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಲಿಕ್ಕೆ ಬಹಳ ದೊಡ್ಡ ಕಾರಣ, ಅತ್ಯಂತ ಪ್ರಮುಖ ಕಾರಣ, ಮುಹಮ್ಮದ್ ಮುಸ್ತಫಾ ಒಬ್ಬ ಸತ್ಯಸಂಧ ಮತ್ತು ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್. ಆ ಕಾರಣ ಆಗಿತ್ತು ಖದೀಜಾ ಅಲ್ಲಾಹನ ಪ್ರವಾದಿಯನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ. ಸಹೋದರರ, ಬಿಸ್ನೆಸ್ ಎಂಬುದು, ವ್ಯಾಪಾರ ಎಂಬುದು ಧಾರಾಳ ಬರುಕತ್ತಿರುವ ಮತ್ತು ಹೆಚ್ಚು ಸಂಪಾದಿಸಲಿಕ್ಕೆ ಸಾಧ್ಯತೆ ಇರುವ ಒಂದು ಕ್ಷೇತ್ರ. ನೀವು ಸಂಬಳಕ್ಕೆ ಕೆಲಸ ಮಾಡುವುದಾದರೆ ನಿಮಗೆಷ್ಟು ಸಂಬಳ ಸಿಕ್ಕಿದ್ರೂ ನಿಮ್ಮ ಸಂಪಾದನೆಗೆ ಒಂದು ಮಿತಿ ಇದೆ. ಅದರ ಆಚೆ ಸಂಪಾದನೆ ಸಾಧ್ಯ ಇಲ್ಲ. ಮತ್ತೆ ಲಂಚ ಪಡೆದು ಏನಾದ್ರೂ ಮಾಡ್ಬೇಕಷ್ಟೆ. ಸಂಬಳದ ಸಂಪಾದನೆಗೆ ಒಂದು ಲಿಮಿಟ್ ಇದೆ. ಆದರೆ ಬಿಸ್ನೆಸ್ನಿಂದ ಬರುವ ಸಂಪಾದನೆಗೆ ಯಾವ ಲಿಮಿಟೂ ಇಲ್ಲ. ಸಮಾಜದಲ್ಲಿ ಅತ್ಯಂತ ಶ್ರೀಮಂತರು ಯಾರು? ಬಿಸ್ನೆಸ್ ಮಾಡುವವರು. ಎಲ್ಲಾ ಸಮಾಜದಲ್ಲೂ, ಎಲ್ಲಾ ಊರುಗಳಲ್ಲೂ ಅತ್ಯಂತ ದೊಡ್ಡ ಶ್ರೀಮಂತ ಯಾರು? ಬಹಳ ದೊಡ್ಡ ಶ್ರೀಮಂತರು ಯಾರು? ವ್ಯಾಪಾರಿಗಳು, ಬಿಸ್ನೆಸ್ ಮಾಡುವವರು. ಅಂದರೆ ವ್ಯಾಪಾರದ ಮೂಲಕ
ನಿಮಗೆಷ್ಟು ಬೇಕಾದರೂ ಸಂಪಾದಿಸಬಹುದು. ಅದೇ ರೀತಿ ವ್ಯಾಪಾರದಲ್ಲಿ ಧಾರಾಳ ನಷ್ಟ ಆಗುವ ಸಾಧ್ಯತೆಗಳು ಇದೆ. ಆದ್ದರಿಂದಲೇ ದೀನುಲ್ ಇಸ್ಲಾಂ ಧಾರಾಳ ಸವಾಲು ಇರುವ, ಅತಿ ಹೆಚ್ಚು ಪರಿಶ್ರಮ ಅಗತ್ಯ ಇರುವ, ಅತಿ ಹೆಚ್ಚು ಕಷ್ಟಪಡಬೇಕಾದ ಒಂದು ಕ್ಷೇತ್ರ ಆದುದರಿಂದಲೇ ದೀನುಲ್ ಇಸ್ಲಾಂ ಅದನ್ನು ಪ್ರೋತ್ಸಾಹಿಸಿದೆ. ದೀನುಲ್ ಇಸ್ಲಾಂ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ. ವ್ಯಾಪಾರದ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಧಾರಾಳ ಮಾರ್ಗದರ್ಶನ ಇದೆ. ಹದೀಸಿನಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸುಗಳಲ್ಲಿ ವ್ಯಾಪಾರದ ಬಗ್ಗೆ ನಿಮಗೆ ಧಾರಾಳ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಾಹನ ಪ್ರವಾದಿ ಧಾರಾಳ ಹೇಳಿಕೊಟ್ಟಿದ್ದಾರೆ. ಬಿಸ್ನೆಸ್ನ ಬಗ್ಗೆ, ಬಿಸ್ನೆಸ್ನ 2 ರೀತಿಯನ್ನು ಹೇಳಿಕೊಡಲಾಯಿತು. ಒಂದು ಅತ್ತಾಜಿರು ಸದೂಕುಲ್ ಅಮೀನ್ ಮಅನ್ ನಬಿಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ್. ಸತ್ಯಸಂಧ ವ್ಯಾಪಾರಿಗಳು, ಮೋಸ ಮಾಡದ, ಬಹಳ ಪ್ರಾಮಾಣಿಕವಾಗಿ ಯಾರು ಬಿಸ್ನೆಸ್ ಮಾಡುತ್ತಾರೋ ಅವರು ನಾಳೆ ಪರಲೋಕದಲ್ಲಿ ಮಅನ್ ನಬಿಯೀನ, ಅವರು ಪ್ರವಾದಿಗಳ ಜೊತೆ, ಅವರು ಶುಹದಾಗಳ ಜೊತೆ, ಅವರು ಸಿದ್ದೀಕೀನ್ಗಳ ಜೊತೆ, ಅವರು ಸಾಲಿಹೀನ್ಗಳ ಜೊತೆ ನಾಳೆ ಪರಲೋಕದಲ್ಲಿ ನಿಮ್ಮ ಸ್ಥಾನಮಾನ ಬಹಳ ದೊಡ್ಡದು ಎಂದಲ್ಲಾಹನ ಪ್ರವಾದಿ ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡುವ ವ್ಯಾಪಾರಿಗಳಿಗೆ ಶುಭವಾರ್ತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಬಿಸ್ನೆಸ್ ನ ಬಗ್ಗೆ ಕುರ್ಆನ್ನಲ್ಲಿ ಪ್ರಸ್ತಾಪ ಇದೆ. ವೈಲುಲ್ ಲಿಲ್ ಮುತಫಿಫೀನ್ ಅಲ್ಲದೀನ ಇದಕ್ತಾಲು ಅಲನ್ನಾಸಿ ಯಸ್ತೌಫೂನ್ ವಇದಾ ಕಾಲೂಹುಂ ಅವ್ವಜನೂಹುಂ ಯುಖ್ಸಿರೂನ್. ಬಿಸ್ನೆಸ್ ಮಾಡುವವರಿಗೆ ನರಕ ಇದೆ ಎಂದು ಕುರ್ಆನ್ ಹೇಳಿತು. ವ್ಯಾಪಾರ ಮಾಡುವವರಿಗೆ ನರಕ ಇದೆ, ವ್ಯಾಪಾರ ಮಾಡುವವರಿಗೆ ವಿನಾಶ ಇದೆ. ಅಲ್ಲದೀನ ಲಿಲ್ ಮುತಫಿಫೀನ್, ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡುವವರು, ಬಿಸ್ನೆಸ್ನಲ್ಲಿ ಪ್ರಾಮಾಣಿಕತೆ ಇಲ್ಲದವರು. ಅಲ್ಲದೀನ ಇದಕ್ತಾಲು ಅಲನ್ನಾಸಿ ಯಸ್ತೌಫೂನ್ ವಇದಾ ಕಾಲೂಹುಂ ಅವ್ವಜನೂಹುಂ ಯುಖ್ಸಿರೂನ್. ಜನರಿಂದ ಪಡೆಯುವಾಗ ಸಂಪೂರ್ಣವಾಗಿ ಪಡೆಯುತ್ತಾರೆ, ಜನರಿಗೆ ಕೊಡುವಾಗ, ಅಳತೆ ಮಾಡಿ ಕೊಡುವಾಗ ಕಡಿಮೆ ಕೊಡುತ್ತಾರೆ. ಒಟ್ಟಿನಲ್ಲಿ ಬಿಸ್ನೆಸ್ ನಲ್ಲಿ ಪ್ರಾಮಾಣಿಕತೆಯನ್ನು ಪಾಲಿಸದವರು, ಧಾರ್ಮಿಕತೆ ಇಲ್ಲದವರು, ಮೋಸ ಮಾಡುವವರು, ವಂಚನೆ ಮಾಡಿ ಬಿಸ್ನೆಸ್ ಮಾಡುವವರು, ಅಲ್ಲಾಹನ ಕುರ್ಆನ್ ಹೇಳಿತ್ತು ವೈಲುಲ್ ಲಿಲ್ ಮುತಫಿಫೀನ್, ಅವರಿಗೆ ವಿನಾಶ ಇದೆ, ಅವರಿಗೆ ಜಹನ್ನಂ ಇದೆ, ಅವರು ನರಕವಾಸಿಗಳು ಎಂದು ಅಲ್ಲಾಹನ ಕುರ್ಆನ್ ಅವರಿಗೆ ಕಠಿಣವಾದ ಎಚ್ಚರಿಕೆಯನ್ನು ಕೊಡುತ್ತದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಬಿಸ್ನೆಸ್ ಹಲಾಲಾದ ಬಿಸ್ನೆಸ್ ಆಗಬೇಕು. ಯಾವ ಬಿಸ್ನೆಸ್ ನೀವು ಮಾಡಬಹುದು ಅಂತ, ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡಬಹುದು. ಇಬಾದತ್ತುಗಳ ಬಗ್ಗೆ ಇಸ್ಲಾಮಿನ ತತ್ವ, ಆರಾಧನೆಗಳ ಬಗ್ಗೆ ಇಸ್ಲಾಮಿನ ತತ್ವ ಏನೆಂದರೆ ಅಲ್ ಅಸ್ಲು ಫಿಲ್ ಇಬಾದಾತಿ ಅಲ್ ಮನ್ಉ ಅಂತ. ಇಬಾದತ್ತುಗಳ ಬುನಾದಿ ಮನ್ಎ, ನಿಮ್ಮನ್ನು ತಡೆಯುವುದು ಅಂತ. ಇಬಾದತ್ತುಗಳ ಅಸಲ್ ಏನೆಂದರೆ ಯಾವುದೇ ಇಬಾದತ್, ನಮಾಜ್ ಇರ್ಲಿ, ಉಪವಾಸ ಇರ್ಲಿ, ಹಜ್ ಇರ್ಲಿ, ಯಾವುದೇ ಇರಲಿ, ಇಬಾದತ್ತುಗಳ ಅಸಲ್ ವಿದ್ವಾಂಸರು ಹೇಳುವುದು ಅಸ್ಲುಲ್ ಇಬಾದಾತಿ ಅಲ್ ಮನ್ಉ. ಇಬಾದಾತ್ತುಗಳ ಅಸಲು ನಿಮ್ಮನ್ನು ತಡೆಯುವುದು. ತಡೆಯುವುದಂದ್ರೆ ಏನು? ಅಲ್ಲಾಹು ಯಾವುದನ್ನು, ಯಾವ ಇಬಾದತ್ತನ್ನು ಆದೇಶಿಸಿದ್ದಾನೋ ಅದು ಮಾತ್ರ ಮಾಡಬಹುದು. ಅಲ್ಲಾಹು ಆದೇಶಿಸದ ಇಬಾದತ್ತು ಮಾಡಲಿಕ್ಕೆ ನಿಮಗೆ ಅನುಮತಿ ಇಲ್ಲ. ಅಲ್ಲಾಹು ಮತ್ತವನ ಪ್ರವಾದಿ ಯಾವ ಇಬಾದತ್ತನ್ನು ನಿಮಗೆ ನಿಶ್ಚಯಿಸಿಕೊಟ್ಟಿದ್ದಾನೋ ಆ ಇಬಾದತ್ತು ಮಾತ್ರ ಮಾಡಬೇಕು. ನಿಮ್ಮ ಇಷ್ಟದಂತೆ ಯಾವುದೋ ಇಬಾದತ್ತು ಮಾಡಲಿಕ್ಕೆ ಇಸ್ಲಾಮಿನಲ್ಲಿ ಅನುಮತಿ ಇಲ್ಲ. ಇಬಾದತ್ತುಗಳ ಅಸಲ್ ನಿಮ್ಮನ್ನು ತಡೆಯುವುದು. 5 ಸಲ ಮಾತ್ರ ನಮಾಜ್ ನಿಮಗೆ ಕಡ್ಡಾಯ ಇರುವುದು. ದಿನಕ್ಕೆ 5 ಸಲ ನೀವು ನಮಾಜ್ ಮಾಡಬೇಕು. ಒಬ್ಬ 6 ಸಲ ನಮಾಜ್ ಮಾಡಿದ್ರೆ ಏನಾಗ್ತದೆ? ಸುಜೂದ್ ಮಾಡುವುದು, ನಮಾಜು ಮಾಡುವುದು, ಹೇಗೂ ಹೆಚ್ಚು ಸವಾಬು ಸಿಗಲಿ ಅಂತ ನೀವು 6 ಸಲ ನಮಾಜ್ ಮಾಡಿದ್ರೆ ಅಲ್ಲಾಹನ ದೀನ್ನಲ್ಲಿ ಅದಕ್ಕೆ ಅನುಮತಿ ಇಲ್ಲ. ಸುಬಹಿ 2 ರಕಾತ್ ಮಾಡಬೇಕು, ನೀವು 3 ರಕಾತ್ ಮಾಡಿದ್ರೆ ಏನಾದೀತು? 3 ರಕಾತ್ ಮಾಡ್ಲಿಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲ ನಿಮಗೆ.
ಲುಹರ್ 4 ರಕಾತ್, ಒಬ್ಬ 5 ರಕಾತ್ ಮಾಡಿದ್ರೆ ಹೆಚ್ಚು ಸವಾಬು ಸಿಗಲಿ ಅಂತ ನಿಮಗೆ ಅನುಮತಿ ಇಲ್ಲ. ಅಂದ್ರೆ ಅಸ್ಲುಲ್ ಇಬಾದಾತಿ ಅಲ್ ಮನ್ಉ ಅಂತ. ಇಬಾದಾತ್ಗಳ ಅಸ್ಲ್, ಅದರ ಅಡಿಪಾಯ ನಿಮ್ಮನ್ನು ತಡೆಯುವುದಂದರೆ ಅಲ್ಲಾಹು ಏನು ಯಾವ ಇಬಾದತ್ ಮಾಡಬೇಕು ಅಂತ ಕಲಿಸಿಕೊಟ್ಟಿದ್ದಾನೋ ಅದು ಮಾತ್ರ ಮಾಡಬೇಕು. ಅಲ್ಲಾಹು ಮತ್ತವನ ಪ್ರವಾದಿ ಕಲಿಸಿಕೊಟ್ಟ ಇಬಾದತ್ಗಳನ್ನು ಮಾತ್ರ ಮಾಡಲಿಕ್ಕೆ ನಿಮಗೆ ಅನುಮತಿ ಇರುವುದು. ಅಸ್ಲುಲ್ ಇಬಾದಾತಿ ಅತ್ತೌಕೀಫು ಅಂತ ಹೇಳಿದ್ರು ವಿದ್ವಾಂಸರು. ಇಬಾದತ್ಗಳ ಅಡಿಪಾಯ ತೌಕೀಫ್, ನಿಮ್ಮನ್ನು ಸ್ಟಾಪ್ ಮಾಡುವುದು. ಅದ ಸ್ಟಾಪ್ ಅಂದರೆ ಎಷ್ಟು ಹೇಳಲಾಗಿದೆಯೋ ಅಷ್ಟೇ ಮಾಡಬೇಕು, ಯಾವುದು ಕಲಿಸಿಕೊಡಲಾಗಿದೆಯೋ ಅದು ಮಾತ್ರ ಮಾಡಬೇಕು. ಅದರಾಚೆ ನಿಮ್ಮ ಇಷ್ಟದ ಹಾಗೆ ಇಬಾದತ್ತುಗಳನ್ನು ಸೇರ್ಪಡೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಸ್ಲಾಮಿನಲ್ಲಿ ಅದಕ್ಕೆ ಅನುಮತಿ ಇಲ್ಲ. ಇಬಾದತ್ತುಗಳ ಸತ್ವ ಸ್ಟಾಪ್ ಎಂಬುದು, ಮನ್ ಎಂಬುದು, ಯಾವುದು ಹೇಳಲಾಗಿದೆಯೋ ಅದು ಮಾತ್ರ ಮಾಡಬೇಕು ಎಂಬುದು. ಆದರೆ ವ್ಯವಹಾರಗಳ ಬಗ್ಗೆ ಅಸ್ಸುಲುಲ್ ಮುಆಮಲಾತಿ ಅಲ್ ಇಬಾಹ ಅಂತ, ವ್ಯವಹಾರಗಳ ಬಗ್ಗೆ ಇರುವ ವ್ಯವಹಾರಗಳ ಅಡಿಪಾಯ, ವ್ಯವಹಾರಗಳ ಪೈಕಿ ಅತಿ ದೊಡ್ಡ ವ್ಯವಹಾರ ಆರ್ಥಿಕ ವ್ಯವಹಾರ. ಆರ್ಥಿಕ ವ್ಯವಹಾರದಲ್ಲಿ ಬಹಳ ಪ್ರಮುಖವಾದದ್ದು ವ್ಯಾಪಾರ. ಹಾಗೆ ವ್ಯವಹಾರಗಳ ಅಸ್ಲ್, ಅದರ ಅಡಿಪಾಯ ಅಲ್ ಇಬಾಹ, ಎಲ್ಲದಕ್ಕೂ ಅನುಮತಿ ಕೊಡುವುದು. ಇಲ್ಲಲ್ ಹರಾಮ್, ಹರಾಮಗಳ ಹೊರತು ಎಲ್ಲದಕ್ಕೂ ಪರ್ಮಿಷನ್. ನೀವು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು, ಹರಾಮ್ ಅಲ್ಲದ ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ವ್ಯವಹಾರಗಳಲ್ಲಿ ಇಸ್ಲಾಮಿನ ನಿಲುವು ಅಲ್ ಇಬಾಹ, ಎಲ್ಲದಕ್ಕೂ ಅನುಮತಿ ಕೊಡುವುದು. ಅದೇ ರೀತಿ ವಿದ್ವಾಂಸರು ಹೇಳಿದ್ರು, ಇಬಾದತ್ ಮುಆಮಲಾತಿನ ವ್ಯವಹಾರಗಳ ಅಡಿಪಾಯ, ಅದರ ಬುನಾದಿ ಅಲ್ ಅಫು ಅಂತ, ಕ್ಷಮೆ. ನಿಮಗೆ ಧಾರಾಳ ಉದಾರತನ, ಔದಾರ್ಯ, ಯಾವ ಬಿಸ್ನೆಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಲಿಮಿಟ್ ಎಂಬುದೇ ಇಲ್ಲ. ಹರಾಮಿನ ಹೊರತು ಯಾವುದು ಹರಾಮಾಗಿದೆಯೋ ಆ ಹರಾಮು ನಿರ್ದಿಷ್ಟವಾಗಿ ಹರಾಮೆಂದು ಕಲಿಸಿಕೊಡಲಾದ ವ್ಯವಹಾರಗಳ ಹೊರತು ಎಲ್ಲಾ ಬಿಸ್ನೆಸ್ಗಳನ್ನು ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು. ಇಸ್ಲಾಮಿನ ತತ್ವ ಅದು. ಧಾರಾಳ ಬಿಸ್ನೆಸ್ ಮಾಡುವುದು, ಎಲ್ಲಾ ಬಿಸ್ನೆಸ್ ಮಾಡುವುದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನ ಅತ್ಯಬಲ್ ಕಸ್ಬಿ ಕಸ್ಬು ತುಜ್ಜಾರ. ನಿಮ್ಮ ಸಂಪಾದನೆಗಳ ಪೈಕಿ ಅತ್ಯಂತ ಶುದ್ಧವಾದ ಸಂಪಾದನೆ, ಬಹಳ ಒಳ್ಳೆಯ ಸಂಪಾದನೆ, ಅದು ವ್ಯಾಪಾರದ ಮೂಲಕ ನೀವು ಗಳಿಸುವ ಸಂಪಾದನೆ. ನಂತರ ಎಂತಹ ವ್ಯಾಪಾರ ಎಂದಲ್ಲಾಹನ ಪ್ರವಾದಿ ಕಲಿಸಿಕೊಡುತ್ತಾರೆ, ಅಲ್ಲದೀನ ಇದಾ ಹದ್ದಸೂ ಲಂ ಯಕ್ದಿಬು. ಅವರು ವ್ಯಾಪಾರದಲ್ಲಿ ಸುಳ್ಳು ಹೇಳುವುದಿಲ್ಲ. ವ್ಯಾಪಾರ ಮಾಡುವಾಗ, ಒಂದು ವಸ್ತುವನ್ನು ಮಾರಾಟ ಮಾಡುವಾಗ, ಅಥವಾ ಒಂದು ವಸ್ತುವನ್ನು ಖರೀದಿಸುವಾಗ, ಅಥವಾ ಬಿಸ್ನೆಸ್ನ ಯಾವುದೇ ವಿಷಯಗಳಲ್ಲಿ ಅವರು ಸುಳ್ಳು ಹೇಳುವುದಿಲ್ಲ. ಆ ಬಿಸ್ನೆಸ್, ಆ ಸಂಪಾದನೆ ಅದು ಶುದ್ಧವಾದ ಸಂಪಾದನೆ. ವಇದಾ ತುಮಿನೂ ಲಂ ಯಖೂನು. ಅವರು ಮೋಸ ಮಾಡುವುದಿಲ್ಲ ಅವರ ವ್ಯಾಪಾರದಲ್ಲಿ. ವಇದಾ ವಅದು ಲಂ ಯುಖ್ಲಿಫು. ಅವರೊಂದು ಅಗ್ರಿಮೆಂಟ್ ಮಾಡಿದ್ರೆ, ಅವರೊಂದು ವಾಗ್ದಾನ ಮಾಡಿದ್ರೆ ಅದನ್ನು ಅವರು ಉಲ್ಲಂಘಿಸುವುದಿಲ್ಲ. ಒಬ್ಬನಿಗೆ ಒಂದು ವಸ್ತು ಮಾರಾಟ ಮಾಡುವ, ನಿಮ್ಮ ಮನೆ, ನಿಮ್ಮ ಜಾಗ ಮಾರಾಟ ಮಾಡುವ ಅಗ್ರಿಮೆಂಟ್ ಮಾಡಿದ್ದೀರಿ. ಆಗ ಇನ್ನೊಬ್ಬ ಬಂದು 5 ಲಕ್ಷ ಹೆಚ್ಚಿಗೆ ನಿಮಗೆ ಕೇಳ್ತಾನೆ. ಇಲ್ಲ, ಒಮ್ಮೆ ಅಗ್ರಿಮೆಂಟ್ ಮಾಡಿದ್ರೆ ಆ ಅಗ್ರಿಮೆಂಟ್ ಅನ್ನು ಮುರಿಯುವ ಪರ್ಮಿಷನ್ ಇಲ್ಲ ಇಸ್ಲಾಮಿನಲ್ಲಿ ನಿಮಗೆ. ವಇದಾ ವಅದು ಲಂ ಯುಖ್ಲಿಫು. ಒಮ್ಮೆ ವಾದ ಮಾಡಿದ್ರೆ, ವಾಗ್ದಾನ ಮಾಡಿದ್ರೆ, ಅಗ್ರಿಮೆಂಟ್ ಮಾಡಿಬಿಟ್ರೆ ಮತ್ತೆ ಅದನ್ನು ಮುರಿಯುವವನಲ್ಲ. ಆ ಬಿಸ್ನೆಸ್, ಅದರ ಸಂಪಾದನೆ ಅದು ಶುದ್ಧವಾದ ಸಂಪಾದನೆ. ಅಲ್ಲಾಹನ ಪ್ರವಾದಿ ಮತ್ತು ಹೇಳಿದ್ರು, ಅವ ವಸ್ತುಗಳನ್ನು ಖರೀದಿಸುವಾಗ ಅದರ ದೂರು ಹೇಳುವವನು ಅಲ್ಲ. ಅದೇ ರೀತಿ ವಸ್ತುಗಳನ್ನು ಮಾರಾಟ ಮಾಡುವಾಗ
ಅದಕ್ಕೆ ಇಲ್ಲದ ಗುಣಗಳನ್ನು ಹೇಳುವವನು ಅಲ್ಲ. ಶುದ್ಧವಾದ ಬಿಸ್ನೆಸ್ ಅಂದ್ರೆ ಅದು, ಮಬ್ರೂರಾದ ಬಿಸ್ನೆಸ್ ಅಂದ್ರೆ ಅದು. ವಸ್ತುವನ್ನು ಪರ್ಚೇಸ್ ಮಾಡುವಾಗ, ಒಬ್ಬರಿಂದ ನಾವು ಖರೀದಿಸುವಾಗ, ಯಾವುದೇ ವಸ್ತು ಇರಲಿ, ಅದನ್ನು ಖರೀದಿಸುವಾಗ ಅದಕ್ಕೆ 10 ಕುಂದುಕೊರತೆಗಳನ್ನು ಹೇಳುವುದು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮೂಲೆ ಸರಿ ಇಲ್ಲ, ಎಂಜಿನ್ ಸರಿ ಇಲ್ಲ, ಜಾಗ ಸರಿ ಇಲ್ಲ, ಹೀಗೆ ಅದಕ್ಕೆ ಇಲ್ಲದ ದೂರುಗಳನ್ನು ಹೇಳುವುದು, ಅದು ಮಬ್ರೂರಾದ ವ್ಯಾಪಾರ ಅಲ್ಲ. ಅದೇ ರೀತಿ ನೀವೊಂದು ವಸ್ತುವನ್ನು ಮಾರಾಟ ಮಾಡುವಾಗ ಅದಕ್ಕೆ ಇಲ್ಲದ ಗುಣಗಳನ್ನು ಹೇಳುವುದು, ಅದರ ಕುಂದುಕೊರತೆಗಳನ್ನು ಮುಚ್ಚಿಡುವುದು, ಅದಕ್ಕೆ ಇಲ್ಲದ ಗುಣಗಳನ್ನೆಲ್ಲ ಹೇಳುವುದು, ಇಲ್ಲದ ಗುಣಗಳನ್ನೆಲ್ಲ ಹೇಳುವುದು, ಅದು ಹಾಗೆ, ಅದು ಹೀಗೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಅದು ಮಬ್ರೂರಾದ ಬಿಸ್ನೆಸ್ ಅಲ್ಲ. ಸುಳ್ಳು ಹೇಳದ, ಮೋಸ ಮಾಡದ, ಅಗ್ರಿಮೆಂಟ್ ಅನ್ನು ಉಲ್ಲಂಘಿಸದ, ಅದೇ ರೀತಿ ಖರೀದಿಸುವಾಗ ಸುಮ್ಮನೆ ಆರೋಪ ಮಾಡದ, ಮಾರಾಟ ಮಾಡುವಾಗ ಇಲ್ಲದ ಗುಣಗಳನ್ನು ಹೇಳದ ಆ ಬಿಸ್ನೆಸ್ ಅದು ಮಬ್ರೂರಾದ ಬಿಸ್ನೆಸ್. ಮತ್ತು ಆ ಬಿಸ್ನೆಸ್ಸಿನಿಂದ ನೀವು ಗಳಿಸುವ ಸಂಪಾದನೆ ಅದು ಅತಿಯವಾದದ್ದು, ಅದು ಬಹಳ ಶುದ್ಧವಾದದ್ದು, ಪವಿತ್ರವಾದದ್ದು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟ ನಿಯಮ ಅದು. ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಬಿಸ್ನೆಸ್ ಮಾಡಬೇಕು. ಏನಿದೆಯೋ ಹಾಗೆ. ಅದಕ್ಕೆ ಕುಂದುಕೊರತೆಗಳಿದ್ರೆ ಅದು ಹೇಳಬೇಕು, ಅದರ ನ್ಯೂನತೆಗಳಿದ್ರೆ ಅದು ಹೇಳು. ಕಾರು ಸೇಲ್ ಮಾಡುವಾಗ ಅದರ ಇಂಜಿನ್ ಸರಿ ಇಲ್ಲ ಅಂದ್ರೆ ಹೇಳ್ಬೇಕು, ಸೌಂಡ್ ಬರ್ತಾ ಇದೆ ಇಂಜಿನ್ನದ್ದು ಅಂತ. ಇಲ್ಲದ ಗುಣಗಳನ್ನು ಹೇಳಿ ಸುಳ್ಳು ಹೇಳಿ ಬಿಸ್ನೆಸ್ ಮಾಡುವುದಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಬಿಸ್ನೆಸ್ ಮಾಡಿ. ಅಲ್ಲಾಹು ಅದರಲ್ಲಿ ಬರ್ಕತ್ತನ್ನಿಟ್ಟಿರುತ್ತಾನೆ. ಹಲಾಲ್ ಮತ್ತು ಹರಾಮ್ ಬಹಳ ಮುಖ್ಯ. ಅಲ್ಲಾಹನ ಪ್ರವಾದಿ ಹೇಳಿದರು, ಇನ್ನಲ್ ಹಲಾಲ ಬಯ್ಯಿನುನ್ ವಲ್ ಹರಾಮು ಬಯ್ಯಿನುನ್. ಹಲಾಲಿ ಯಾವುದು ಎಂಬುದು ಸ್ಪಷ್ಟ ಇದೆ ಎಲ್ಲ ಕ್ಷೇತ್ರಗಳು, ಬಿಸ್ನೆಸ್ ನಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯಗಳಲ್ಲೂ. ಹರಾಮ್ ಯಾವುದು ಎಂಬುದು ಸ್ಪಷ್ಟ ಇದೆ, ಹಲಾಲಿ ಯಾವುದು ಎಂಬುದು ಸ್ಪಷ್ಟ ಇದೆ. ವಬೈನಹುಮಾ ಮುತಶಾಬಿಹಾತುನ್. ಇನ್ನು ಕೆಲವು ಸಂಶಯಾಸ್ಪದ ವಿಷಯಗಳಿವೆ. ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಕೆಲವು ಹೊಸ ಹೊಸ ವಿಷಯಗಳೆಲ್ಲ ಸಂಶಯಾಸ್ಪದವಾದದ್ದಿರ್ತದೆ. ಅದು ಹಲಾಲೋ ಅದು ಹರಾಮೋ ಎಂಬುದರ ಬಗ್ಗೆ ಕ್ಲಾರಿಟಿ ಇರುವುದಿಲ್ಲ. ಅಂತಹ ವಿಷಯಗಳು ಧಾರಾಳ ಇದೆ. ಬಹಳ ಮುಖ್ಯವಾಗಿ ಬಿಸ್ನೆಸ್ ನಲ್ಲಿ ಲಾ ಯಅಲಮಹುನ್ನ ಕಸೀರುಂ ಮಿನನ್ ನಾಸ್. ಹೆಚ್ಚಿನ ಜನರಿಗೆ ಅದು ಗೊತ್ತಿಲ್ಲ. ಇದು ಸಂಶಯಾಸ್ಪದವಾದದ್ದು, ಇದು ಕಂಪ್ಲೀಟ್ ಹಲಾಲ್ ಎಂಬುದು ಕ್ಲಾರಿಟಿ ಇಲ್ಲ. ಇದು ಹಲಾಲೋ ಹರಾಮೋ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂಬ ಅರಿವೇ ಹೆಚ್ಚಿನವರಿಗೆ ಇಲ್ಲ. ಮುತಶಾಬಿಹಾತ್ಗಳನ್ನು ಅವರು ಹಲಾಲ್ ಅಂತಾರೆ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಫಮನಿತ್ತಕ ಶುಬ್ಹಾತಿ ಫಕದ್ ಇಸ್ತಬ್ರಅ ಲಿದೀನಿಹಿ ವ ಇರ್ದಿಹಿ. ಅಲ್ಲಾಹನ ಪ್ರವಾದಿ ಹೇಳು, ಶುಬ್ಹಾತ್ಗಳು ಸಂಶಯಾಸ್ಪದವಾದದ್ದು, ಕ್ಲಾರಿಟಿ ಇಲ್ಲ, ಅದು ಹಲಾಲೋ ಹರಾಮ್. ಅಂತಹ ವಿಷಯಗಳಲ್ಲಿ ನೀವು ಜಾಗರೂಕತೆ ಪಾಲಿಸುವುದಾದರೆ, ನೀವು ಬಹಳ ಜಾಗರೂಕತೆ ಪಾಲಿಸುವುದಾದರೆ ನೀವು ಅಲ್ಲಾಹನ ದೀನನ್ನು ಸಂರಕ್ಷಿಸ್ತೀರಿ. ಅದೇ ರೀತಿಯಲ್ಲಿ ನೀವು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ತೀರಿ. ಅಂತ ಅಲ್ಲಾಹನ ದೀನ್ ಆದೇಶಗಳನ್ನು ಪಾಲಿಸಿ ಬದುಕುವಾಗ ಒಂದನೆಯದು, ನೀವು ಅಲ್ಲಾಹನ ದೀನನ್ನು ಸಂರಕ್ಷಿಸುವವರು. ಎರಡನೆಯದಾಗಿ, ಅದರಿಂದಾಗಿ ನೀವು ನಿಮ್ಮ ಗೌರವವನ್ನು ಹೆಚ್ಚಿಸ್ತೀರಿ. ಇಸ್ಲಾಮನ್ನು, ಅಲ್ಲಾಹನ ಆದೇಶವನ್ನು ಪಾಲಿಸಿ ಬದುಕುವಾಗ ನೀವು ನಿಮ್ಮ ಗೌರವವನ್ನು, ನಿಮ್ಮ ಇಜ್ಜತ್ತನ್ನು ನೀವು ಕಾಪಾಡಿಕೊಳ್ತೀರಿ. ಆದ್ದರಿಂದ ಸಂಶಯಾಸ್ಪದವಾದ ವಿಷಯದಲ್ಲಿ ಜಾಗರೂಕತೆ ಪಾಲಿಸುವಾಗ ಅಲ್ಲಾಹನ ದೀನನ್ನು, ನಿಮ್ಮ ಗೌರವವನ್ನು ನೀವು ಸಂರಕ್ಷಿಸ್ತೀರಿ. ಅಂತ ಒಮನ್ ವಕಅ ಫಿ ಶುಬ್ಹಾತಿ ವಕಅ ಫಿಲ್ ಹರಾಮ್. ಈ ಸಂಶಯಾಸ್ಪದವಾದ ವಿಷಯಗಳಲ್ಲಿ ಜಾಗರೂಕತೆ ಪಾಲಿಸದಿದ್ದರೆ ಹೇಗೂ ನಡೀತದೆ. ಚಲ್ತಾ ಹೇ ಅಂತ ಒಂದಿದೆ, ಅದು ಹೇಗೂ ಆಗ್ತದೆ. ಎಲ್ಲರೂ ಮಾಡ್ತಾರೆ, ನಾವು ಮಾಡುವುದು. ಸಮಾಜದಲ್ಲಿ ಎಲ್ಲರೂ ಆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾವು ಮಾಡುವುದು. ಅದು ಹಲಾಲ್ ಅಂತ ಕ್ಲಾರಿಟಿ ಇಲ್ಲ ನಿಮ್ಮ ಬಳಿ. ಶುಬ್ಹಾತ್, ಸಂಶಯಾಸ್ಪದವಾದದ್ದು, ಅದರಲ್ಲಿ ನಿಮಗೆ ಜಾಗರೂಕತೆ ಇಲ್ಲ ಎಂದಾದರೆ ವಕಅ ಫಿಲ್ ಹರಾಮ್, ನೀವು ಹರಾಮಿಗೆ ಪ್ರವೇಶಿಸಬಹುದು. ಶುಬ್ಹಾತ್ಗಳ ಬಗ್ಗೆ ಅಲ್ಲಾಹನ ಪ್ರವಾದಿ ಹೇಳಿದರು, ಕರ್ರಾಯಿ ಯರ್ಆ ಹೌಲಲ್ ಹಿಮಾನ್. ಈ ಸಂಶಯಾಸ್ಪದ ವಿಷಯಗಳ ಬಗ್ಗೆ ನೀವೆಷ್ಟು ಜಾಗರೂಕತೆ ಇರಬೇಕಂದ್ರೆ, ಒಂದು ನಿರ್ಬಂಧಿತ ಪ್ರದೇಶದ ಪರಿಸರದಲ್ಲಿ ಆಡನ್ನೋ ಕುರಿಯನ್ನೋ ಮೇಯಿಸುವವ ಎಷ್ಟು ಜಾಗರೂಕತೆ ತೋರುತ್ತಾನೋ ಅಷ್ಟು ಜಾಗರೂಕತೆ.
ಒಂದು ನಿರ್ಬಂಧಿತ ಪ್ರದೇಶ ಇದೆ. ಆ ಪ್ರದೇಶಕ್ಕೆ ನಿಮ್ಮ ಆಡು ಕುರಿ ಪ್ರವೇಶಿಸಿದರೆ ಬೌಂಡ್ರಿ ಹಾಕಿದ್ದಾರೆ. ಒಂದು ನಿರ್ಬಂಧಿತ ಪ್ರದೇಶ ಇದೆ, ಅದಕ್ಕೆ ನಿಮ್ಮ ಆಡೋ ಕುರಿಯೋ ಪ್ರವೇಶಿಸಿದರೆ ನಿಮ್ಮ ಆಡಿಗೆ ತೊಂದರೆಯಾಗಬಹುದು, ಸತ್ತು ಹೋಗಬಹುದು ಕೆಲವೊಮ್ಮೆ. ಅದರ ಪರಿಸರದ ಒಂದು ನಿರ್ಬಂಧಿತ ಪ್ರದೇಶದ ಪರಿಸರದಲ್ಲಿ ಒಬ್ಬ ಆಡು ಮೇಯಿಸುವುದಾದರೆ ಆ ಆಡು ಮೇಯಿಸುವ ಎಷ್ಟು ಜಾಗರೂಕತೆ ಪಾಲಿಸ್ತಾನೆ. ಯಾಕೆಂದ್ರೆ ಆಡುಗಳನ್ನು ಕಂಟ್ರೋಲ್ ಮಾಡುವುದಷ್ಟು ಸುಲಭ ಅಲ್ಲ. ಒಂದು ನಿರ್ಬಂಧಿತ ಪ್ರದೇಶದ ಪರಿಸರದಲ್ಲಿ ಒಬ್ಬ ಆಡನ್ನು ಮೇಯಿಸುವುದಾದರೆ ಆ ಆಡು ಮೇಯಿಸುವವ ಎಷ್ಟು ಜಾಗರೂಕತೆ ಪಾಲಿಸ್ತಾನೋ ಶುಭಹಾತ್ಗಳಲ್ಲಿ ನಿಮಗೆ ಆ ಜಾಗರೂಕತೆ ಇರಬೇಕು ಅಂತ. ಸಂಶಯಾಸ್ಪದವಾದ ವಿಷಯಗಳಲ್ಲಿ ನೀವು ಆ ಜಾಗರೂಕತೆ ಪಾಲಿಸಬೇಕು. ಅಹಲ್ಲಲ್ಲಾಹುಲ್ ಬೈಅ ವ ಹರ್ರಮ ರಿಬಾ. ಅಲ್ಲಾಹು ವ್ಯಾಪಾರವನ್ನು ಹಲಾಲು ಮಾಡಿದ್ದಾನೆ, ಬಡ್ಡಿಯನ್ನು ಅಲ್ಲಾಹು ನಿಷೇಧಿಸಿದ್ದಾನೆ. ವ್ಯಾಪಾರ ಮತ್ತು ಬಡ್ಡಿಯನ್ನು ಅಲ್ಲಾಹು ಒಟ್ಟಿಗೆ ಹೇಳುವುದು ಯಾಕೆ? ಅದು ಕೆಲವೊಮ್ಮೆ ಯಾವುದು ನೀವು ವ್ಯಾಪಾರದ ಇನ್ಕಮ್ ಅಂತ ತಿಳಿದುಕೊಂಡಿದ್ದೀರೋ ಅದು ಬಡ್ಡಿಯಾಗಿರಬಹುದು. ಯಾವುದನ್ನು ನೀವು ವ್ಯಾಪಾರದ ಇನ್ಕಮ್ ಅಂತ ತಿಳಿದುಕೊಂಡಿದ್ದೀರೋ ಅದು ಬಡ್ಡಿಯ ವರಮಾನ ಆಗಿರಬಹುದು. ಅಹಲ್ಲಲ್ಲಾಹುಲ್ ಬೈಅ ವ ಹರ್ರಮ ರಿಬಾ. ಅಲ್ಲಾಹು ವ್ಯಾಪಾರವನ್ನು ಹಲಾಲು ಮಾಡಿದ್ದಾನೆ, ಬಡ್ಡಿಯನ್ನು ಅಲ್ಲಾಹು ನಿಷೇಧಿಸಿದ್ದಾನೆ. ಇನ್ವೆಸ್ಟ್ಮೆಂಟ್ ಅಂತ ಒಂದು ಇದೆ ಅಲ್ಲ ಸಿಸ್ಟಮ್, ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇನ್ವೆಸ್ಟ್ಮೆಂಟ್ 10 ಲಕ್ಷ 20 ಲಕ್ಷ 50 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತೀರಿ, ನಿಮಗೆ ತಿಂಗಳಿಗೆ ಇಷ್ಟು ಅಂತ ಫಿಕ್ಸೆಡ್ ವರಮಾನ. ಲಾಭ ನಷ್ಟ ಅದು ಯಾವುದು ನಿಮಗೆ ಗೊತ್ತಿಲ್ಲ. ಬಿಸ್ನೆಸ್ ಮಾಡುವವ ಲಾಭದಲ್ಲಿದ್ದಾನೋ ನಷ್ಟದಲ್ಲಿದ್ದಾನೋ ಅದು ಯಾವುದು ನಿಮ್ಮ ಲೆಕ್ಕದಲ್ಲಿಲ್ಲ. ನಿಮಗೆ ತಿಂಗಳಿಗೆ ಇಷ್ಟು ಫಿಕ್ಸೆಡ್ ಇನ್ಕಮ್ ಬರುತ್ತಾ ಇದೆ. ಇದು ಮುತಶಾಬಿಹಾತದು, ಸಂಶಯಾಸ್ಪದವಾದದ್ದು. ಅದು ಕಂಪ್ಲೀಟ್ ಹಲಾಲ್ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಲಾಭ ಮತ್ತು ನಷ್ಟ ಎರಡು ಬಿಸ್ನೆಸ್ನ ಎರಡು ಭಾಗ. ಅದು ಒಂದು ಮುಖ, ಒಂದು ನಾಣ್ಯದ ಎರಡು ಮುಖ, ಒಂದು ಲಾಭ ಒಂದು ನಷ್ಟ. ಇದು ವ್ಯಾಪಾರದಲ್ಲಿ ಲಾಭ ಆಗಿದೆಯೋ ನಷ್ಟ ಆಗ್ತಾ ಇದ್ದದೆ ಯಾವುದು ಗೊತ್ತಿಲ್ಲ. ನೀವಿಷ್ಟು ಇನ್ವೆಸ್ಟ್ ಮಾಡಿದ್ದೀರಿ, ನಿಮಗೆ ಎಷ್ಟು ಫಿಕ್ಸ್ಡ್ ಅಮೌಂಟ್ ಪ್ರತಿ ತಿಂಗಳು ಬರ್ತಾ ಇದೆ. ಅದು ಕೆಲವೊಮ್ಮೆ ಅದು ಬಡ್ಡಿಯಾಗಬಹುದು. ಯಾಕೆಂದರೆ ಲೆಕ್ಕ ನೋಡ್ಲಿಲ್ಲ, ಅಕೌಂಟ್ಸ್ ನೋಡ್ಲಿಲ್ಲ, ಲೆಕ್ಕಾಚಾರ ಇಲ್ಲ, ಲಾಭವೋ ನಷ್ಟೋ ಎಂಬುದು ಗೊತ್ತಿಲ್ಲ. ಫಿಕ್ಸೆಡ್ ಆಗಿ ಒಂದು ಅಮೌಂಟ್, ಒಂದು ಇನ್ಕಮ್ ಬರುತ್ತಲೇ ಇರ್ತದೆ. ಸಹೋದರಿ, ಹೀಗೆ ಲಾಭ ನಷ್ಟ ನೋಡದೆ ಫಿಕ್ಸೆಡ್ ಆಗಿ ಗಳಿಸುವ ಸಂಪಾದನೆಯ ಬಗ್ಗೆ ನೀವು ಬಹಳ ಜಾಗರೂಕತೆ ಪಾಲಿಸಬೇಕು. ಇಲ್ಲಿ ಅಮೌಂಟ್ ಪಡೆಯುವವನಿಗಿಂತ ದೊಡ್ಡ ಸಮಸ್ಯೆ ಕೊಡುವವನದ್ದು. ಅಂತವ್ರು ಇರ್ತಾರೆ ಸಮಾಜದಲ್ಲಿ, ಎಲ್ಲಾ ಕಡೆಯಿಂದಲೂ ತಗೊಳ್ತಾರೆ. ಅವರಿಂದ 10, ಇವನಿಂದ 20, ಅವನಿಂದ 50, ಎಲ್ಲರಿಗೂ 1 ಲಕ್ಷಕ್ಕೆ 5,000. 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 5,000 ಕೊಡ್ತಾನೆ, 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 4,000 ಕೊಡ್ತಾನೆ, 1 ಲಕ್ಷ ಇನ್ವೆಸ್ಟ್ ಮಾಡಿ 10,000 ಕೊಡುವವರು ಇದ್ದಾರೆ. ಹಾಗೆ ಬಿಸ್ನೆಸ್ ಮಾಡಿ ಮುಳುಗಿದವರೆಷ್ಟು ಬೇಕು ಸಮಾಜದಲ್ಲಿ, ಎಲ್ಲವನ್ನೂ ಕಳ್ಕೊಂಡವರೆಷ್ಟು ಬೇಕು ಸಮಾಜದಲ್ಲಿ. ಸಹೋದರ ಸಹೋದರಿಯರೇ, ಇದೆಲ್ಲ ನಾವು ಬಹಳ ಗಮನಿಸಬೇಕಾದ ವಿಚಾರ. ಯಾಕೆಂದರೆ ಶುಭಹಾತ್ಗಳು, ಸಂಶಯಾಸ್ಪದವಾದಂತಹ ವಿಷಯಗಳು, ಅವುಗಳ ಬಗ್ಗೆ ಅತಿ ಹೆಚ್ಚು ಜಾಗರೂಕತೆ ವಹಿಸಬೇಕು ಎಂದು ಅಲ್ಲಾಹನ ದೀನ್ ಹೇಳಿಕೊಟ್ಟಿತು. ಬಿಸ್ನೆಸ್ಸಿನಲ್ಲಿ ಆ ಜಾಗರೂಕತೆ ಇಲ್ಲ ಎಂದಾದರೆ, ಅದೇ ರೀತಿ ನಿಮ್ಮ ಬಿಸ್ನೆಸ್ಸಿನಲ್ಲಿ ಮೋಸ, ವಂಚನೆ, ಸುಳ್ಳು, ಕಲಬೆರಕೆ, ಅಕ್ರಮ ದಾಸ್ತಾನು ಇದೆಲ್ಲವೂ ನಿಮ್ಮ ವ್ಯಾಪಾರದಲ್ಲಿ ಇದೆ ಎಂದಾದರೆ ಫಕದ್ ಔಜಬಲ್ಲಾಹು ನಾರ್, ಅಲ್ಲಾಹನ ಪ್ರವಾದಿ ಹೇಳಿದರು, ಅಲ್ಲಾಹು ಅವನಿಗೆ ಜಹನ್ನಂ ಕಡ್ಡಾಯಗೊಳಿಸಿದ್ದಾನೆ. ವಹರ್ರಮ ಅಲೈಹಿಲ್ ಜನ್ನ, ಅವನಿಗೆ ಅಲ್ಲಾಹು ಸ್ವರ್ಗವನ್ನು ಹರಾಮ್ ಮಾಡಿದ್ದಾನೆ ಅಂತ. ನಿಮ್ಮ ಬಿಸ್ನೆಸ್ನಲ್ಲಿ ಪ್ರಾಮಾಣಿಕತೆ ಇಲ್ಲ ಎಂದಾದರೆ, ನಿಮ್ಮ ಬಿಸ್ನೆಸ್ ಮೋಸದ ವಂಚನೆಯ ವ್ಯಾಪಾರವಾಗಿದ್ದರೆ, ಅಲ್ಲಿ ಅಲ್ಲಾಹನ ದೀನ ಕಲಿಸಿಕೊಟ್ಟ ಮಾರ್ಗದರ್ಶನಗಳನ್ನು ನೀವು ಪಾಲಿಸುವುದಿಲ್ಲ ಎಂದಾದರೆ ಫಕದ್ ಔಜಬಲ್ಲಾಹು ನಾರ್, ಅಲ್ಲಾಹು ನಿಮಗೆ ನರಕವನ್ನು ಕಡ್ಡಾಯಗೊಳಿಸಿದ್ದಾನೆ. ವಹರ್ರಮ ಅಲೈಹಿಲ್ ಜನ್ನ,
ಅಲ್ಲಾಹು ಅವನ ಮೇಲೆ ನರಕವನ್ನು ನಿಷಿದ್ಧಗೊಳಿಸಿ ಬಿಟ್ಟಿದ್ದಾನೆ. ನರಕ ಅವನಿಗೆ ಹರಾಮ್ ಅಂತ ಹೇಳುವುದು ಅಲ್ಲಾಹನ ಪ್ರವಾದಿ. ಬಿಸ್ನೆಸ್ನಲ್ಲಿ ಪಾಲಿಸಬೇಕಾದ ಬಹಳ ಪ್ರಮುಖವಾದ 7 ವಿಷಯಗಳ ಬಗ್ಗೆ ವಿದ್ವಾಂಸರು ಕಲಿಸಿಕೊಟ್ಟರು ಕುರ್ಆನ್ ಮತ್ತು ಹದೀಸಿನ ಆಧಾರದಲ್ಲಿ. ನಿಮ್ಮ ವ್ಯಾಪಾರ ಮಬ್ರೂರಾದ ವ್ಯಾಪಾರ ಆಗಬೇಕಾದರೆ, ನಿಮ್ಮ ಸಂಪಾದನೆ ಅಲ್ಲಾಹು ಹೆಚ್ಚು ಇಷ್ಟಪಡುವ ಸಂಪಾದನೆ ಆಗಬೇಕಾದರೆ ಅದಕ್ಕೆ 7 ನಿಬಂಧನೆಗಳನ್ನು ವಿದ್ವಾಂಸರು ಕಲಿಸಿಕೊಟ್ಟಿದ್ದಾರೆ. ಇನ್ಶಾ ಅಲ್ಲಾಹ್ ಬರುವ ಖುತುಬದಲ್ಲಿ ಚರ್ಚಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಸಂಪಾದನೆಯನ್ನು ಹಲಾಲಾದ ಸಂಪಾದನೆಯನ್ನಾಗಿ ಮಾಡಲಿ, ಎಲ್ಲ ರೀತಿಯ ಹರಾಮುಗಳಿಂದ ಮುಕ್ತವಾಗಿ ಹಲಾಲಾಗಿ ಬದುಕಲು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ತೌಫೀಕ್ ನೀಡಲಿ.